ಇದೇ ಭಾವನೆ ಅಂದರೆ ಯಾರು ಕಾರ್ಯಕರ್ತರು ಒಂದಷ್ಟು ಮುಖಂಡರು ನಾನು ವಿಧಾನಸಭೆಯಲ್ಲಿ ಬೆಳಗಾವಿಯಲ್ಲಿ ಅಥವಾ ಈ ವಿಧಾನಸಭೆಯಲ್ಲಿ ನೋಡಿದಾಗ ಸುಮಾರು ಜನ ಶಾಸಕರು ಕೂಡ ತಮ್ಮ ಹತ್ರ ಬಂದು ಭೇಟಿಯಾಗೋದು ಬಿಜೆಪಿ ಇದೇ ಭಾವನೆ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದರೆ ಒಳ್ಳೆಯದು ಬಿಜೆಪಿಗೆ ಬರಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಇರುವಂಥದ್ದು ಇದು ತಮ್ಮ ಕಿವಿಗೂ ಬಿದ್ದಿದೆ ಅಥವಾ ತಮ್ಮ ಗಮನಕ್ಕೂ ಕೂಡ ಬಂದಿದೆ? ಇಲ್ಲ, ನನ್ನ ಗಮನಕ್ಕೂ ಬಂದಿದೆ. ವೈಯಕ್ತಿಕವಾಗಿ ಹಲವಾರು ನೀವು ಮತ್ತೆ ಬಿ ಜೆ ಪಿ ಬರಬೇಕು ಅನ್ನುವಂಥ ಎಕ್ಸ್ಪ್ರೆಸ್ಸು ಮಾಡ್ತಾ ಇದ್ದಾರೆ. ಅದು ನನ್ನ ಕೈಯಲ್ಲಿ ಇಲ್ಲಪ್ಪ ಅಂತ ಹೇಳಿದೆ. ಹೋಗ್ತೀರಾ ಬಿ ಜೆ ಪಿಗೆ? ಮತ್ತೆ ನೋಡಿ, ನಾವು ಒಂದು ಹೇಳ್ತೀನಿ, ಇವತ್ತು ಅಲ್ಲಿಂದ ಬಿಟ್ಟು ಬಂದೆ ನಾನು. ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂಥೇಳಿ. ಮತ್ತು ಅಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ, ಲೀಡರ್ಸ್ ಒಳಗೆ ಏನು ನಡೀತಾ ಇದೆ ಗೊತ್ತಿಲ್ಲ. ಈ ವೈಯಕ್ತಿಕವಾದಂಥ ಕಾರ್ಯಕರ್ತರಾಗಲಿ ಅಥವಾ ಲೀಡರ್ಸ್ ಆಗಲಿ, ಡಿಸ್ಟಿಕ್ನಲ್ಲಿರುವಂಥವರು ಎಮ್ ಎಲ್ ಎಗಳಾಗಲಿ, ವಿಧಾನ ಪರಿಷತ್ ಸದಸ್ಯರು ನನ್ನ ಮುಂದೆ ಮಾತಾಡ್ತಾರೆ. ಆದರೆ ಆ ಪಕ್ಷದೊಳಗೆ ಏನು ನಡೆದಿದೆ, ದಿಲ್ಲಿಯೊಳಗೆ ಏನು ನಡೆದಿದೆ ನನಗೆ ಗೊತ್ತಿಲ್ಲ. ಈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕೊಟ್ಟ ಮೊದಲ ಪ್ರತಿಕ್ರಿಯೆಯಲ್ಲಿ ವಿಜಯ್ ಅವರೇ ಪ್ರಶ್ನೆ ಕೇಳ್ತಾರೆ, ಅನೇಕ ಹಿರಿಯರನ್ನ ಕಳ್ಕೊಂಡ್ಬಿಟ್ಟಿದೆ ಪಕ್ಷ, ವಾಪಸ್ ಕರೆತರ್ತೀರಾ ನಿಮ್ಮನ್ನು ಒಳಗೊಂಡಂತೆ ಅನ್ನೋದಕ್ಕೆ ನೇರವಾಗಿ ಹೇಳ್ತಾರೆ, ಹೌದು ಪ್ರಯತ್ನ ಮಾಡ್ತೀವಿ. ಅಂದ್ರೆ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರು ಇನ್ ಕೇಸ್ ನಿಮಗೆ ಆಫರ್ ಕೊಟ್ಟರೆ ಬನ್ನಿ ವಾಪಸ್ ಬಿಜೆಪಿಗೆ ಅಂತ ಹೇಳಿ ಶೆಟ್ಟರ್ ಅವ್ರ ನಿಲುವು. ನಾವು ಒಂದೇ ನಾನು ಹೇಳ್ತೀನಿ, ರೇಪ್ ಕ್ವಶನ್ಗೆ ನಾವು ಉತ್ತರ ಕೊಡೋದಿಲ್ಲ. ಅವರು ಹಾಗೆ ಆಫರ್ ಕೊಟ್ಟರೆ, ಮತ್ತೊಂದು ಮಾಡಿದರೆ, ಪಾರ್ಟಿಯವ್ರು ಕರೆದರೆ ಅನ್ನುವಂಥದ್ದಲ್ಲ. ಆ ಪ್ರೊಸೆಸ್ ಯಾವುದೂ ಆಗಿಲ್ಲ. ಆಗಲಾರ್ದೇ ನನ್ನ ಮನಸ್ಸಲ್ಲಿ ಏನಿದೆ ಮತ್ತೊಂದು ನಾನು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಬಿ ಜೆ ಪಿಯಲ್ಲಿ ಜಗದೀಶ್ ಶೆಟ್ಟರ್ ಅಂದರೆ ಮೋದಿ, ಅಮಿತ್ ಶಾ ಅವರು, ಯಡಿಯೂರಪ್ಪ ಅವರು ಇವ್ರ ಬಗ್ಗೆ ಕೂಡ ತುಂಬ ಗೌರವ ಇದೆ. ಅಂದರೆ ಓಕೆ, ಅವ್ರೇನು ತುಂಬ ಡಿಸ್ಟೆನ್ಸ್ ಅಂತ ಅನ್ಬೋದು ಜಗದೀಶ್ ಶೆಟ್ಟರ್ ಅವರು. ನೋಡಿ, ನಾನು ಇಲ್ಲಿವರೆಗೆ ನೀವು ಅಬ್ಸರ್ವ್ ಮಾಡಿರಿ, ಮೋದಿಯವ್ರ ಬಗ್ಗೆ ಅಥವಾ ಅಮಿತ್ ಶಾ ಬಗ್ಗೆ ನಾನು ಎಲ್ಲಿಯೂ ಚಕಾರ ಮಾತಾಡಿಲ್ಲ. ಈಗ ರಾಮ ಮಂದಿರದ ವಿಚಾರ ಬಹುತೇಕ ಎಲ್ಲರೂ ಚರ್ಚೆ ಮಾಡ್ತಿರೋ ವಿಚಾರ. ನೀವು ದೇಣಿಗೆ ಕೊಟ್ಟವರು, ರಾಮ ಮಂದಿರಕ್ಕೋಸ್ಕರ ಹೋರಾಟದಲ್ಲಿ ಭಾಗಿಯಾಗಿದ್ದವರು, RSS ನಲ್ಲಿದ್ದವರು ಪ್ರಮುಖವಾಗಿ. ಆದರೆ ಈಗ ನೀವಿರೋ ಪಕ್ಷದಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಹೋಗೋದು ಬೇಡ ಅನ್ನೋ ನಿಲುವಿದೆ. ಇರುಸುಮುರುಸು ಆಗ್ತಿದೆಯಾ, ಮನಸ್ಸಲ್ಲಿ ಬೇಸರ ಆಗ್ತಿದೆಯಾ? ಒಂದು ನಾನು ಹೇಳ್ತೀನಿ, ಇದರ ರಾಮ ಮಂದಿರ ವಿಷಯವನ್ನು ರಾಜಕೀಯವಾಗಿ ಯಾಕೆ ತೊಗೋಬೇಕು ನಾವು? ಯಾರು ತಗೊಳ್ತಾರೆ? ಎಲ್ಲ ನೋಡಿ, ನಾವು ಒಂದು ಹೇಳ್ತೀನಿ, ನಿಮ್ಗೆ ಅರ್ಥನಾಗ್ತಾ ಇಲ್ಲ. ಇವತ್ತು ಆ ಟ್ರಸ್ಟ್ನವರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗಲಿ, ಸೋನಿಯಾ ಗಾಂಧೀಜಿಯವ್ರಿಗೆ ಇನ್ವಿಟೇಷನ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸಿದ್ದರಾಮಯ್ಯವ್ರು ಮಾಡಬೇಕಾಗಿತ್ತಲ್ಲ, ಡಿ ಕೆ ಶಿವಕುಮಾರ್ ಅಲ್ಲ. ನಾವು ಒಂದು ಹೇಳ್ತೀನಿ, ಅದನ್ನು ಹೇಳ್ತಾ ಇಲ್ಲ ನಾನು. ಇವತ್ತು ಒಂದು ಪ್ರೀತಿ, ಗೌರವ, ಭಕ್ತಿಯಿಂದ ನಾವು ರಾಮನ ಪೂಜೆ ಮಾಡುವಂಥದ್ದು. ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ. ಅವರು ಇನ್ವಿಟೇಷನ್ ಕೊಟ್ಟರೆ ನಾವು ಎಷ್ಟೋ ಲಗ್ನ ಮುಂಜಿ ಮತ್ತೊಂದು ಯಾವುದಕ್ಕೋ ಕರೀತಾರೆ ಕಾರ್ಯಕ್ರಮಕ್ಕೆ, ಎಲ್ಲದಕ್ಕೂ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋದು ತಿಳಿಸ್ತೀವಿ ನಾವು. ಇವತ್ತು ಏನು ಹೇಳಿದ್ದಾರೆ, ಇದೇ ಇವತ್ತು ಕೆಲವು ಪತ್ರಿಕೆಯಲ್ಲಿ ನಾನು ನೋಡಿದೆ, ಬಹಿಷ್ಕಾರ ಅಲ್ಲ, ಅದು ಇನ್ವಿಟೇಷನ್ ಕೊಟ್ಟಿದ್ದಾರೆ, ನಾವು ಹೋಗ್ತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಹೇಳಿದ್ದಾರೆ. ನೀವೇ ಹೇಳಿದಾಗೆ ರಾಮ ಮಂದಿರಕ್ಕೋಸ್ಕರ ನಿಮ್ಮ ಕೊಡುಗೆ ಕೂಡ ಇದೆ, ಹೋಗೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ಬೇಸರ ಇಲ್ವಾ ನಿಮಗೆ? ಅಲ್ಲ, ಯಾರು ಹೋಗೋಕ್ಕಾಗಿಲ್ಲ ಅಂತ ಹೇಳಿ ಹೋಗ್ತೀರಿ ಹಾಗಾದ್ರೆ? ಅಲ್ಲ ನೋಡಿ, ನಾನು ಈಗ 2 ವರ್ಷದಿಂದ ಹೋಗಿ ಬಂದೀನಿ ಅಲ್ಲಿ ಉದ್ಘಾಟನೆ ದಿನ. ಅಲ್ಲ, ನನಗೆ ಆಹ್ವಾನ ಬಂದಿಲ್ಲ ನನಗೆ. ಆಹ್ವಾನ ಬರಲಾರ್ದು ಹೇಗೆ ಹೋಗ್ತೀರಿ ನೀವು ಅಲ್ಲಿ? ಬಿಜೆಪಿಯಲ್ಲಿ ಇದ್ದಿದ್ರೆ ಹೋಗೋಕೆ ಸಾಧ್ಯ ಆಗ್ತಿತ್ತು. ಇಲ್ಲ ನೋಡಿ, ಎಷ್ಟೋ ಮಂದಿ BJP ಲೀಡರ್ಸ್ಗೂ ಬಂದಿಲ್ಲ ಇವತ್ತು ಆಹ್ವಾನ. ಈಗ ಅಲ್ಲಿ ಲಿಮಿಟೆಡ್ ಪ್ಲೇಸ್ ಅದ ರೀ ಇಲ್ಲಿ. ನೀವು ಎಲ್ಲರೂ ಇಡೀ ರಾಷ್ಟ್ರದ ಪ್ರಮುಖರನ್ನ ಕರೆದು ಅಲ್ಲಿ ಜಾಗ ಸಾಲುವುದಿಲ್ಲ. ಹುಬ್ಬಳ್ಳಿಯಲ್ಲಿ ಕಾರ್ಯಕರ್ತರನ್ನ ಬಂಧಿಸೋದು, ರಾಮ ಭಕ್ತರನ್ನ ಬಂಧಿಸೋದು ಪೊಲಿಟಿಕಲ್ ನಾನ್ ಪೊಲಿಟಿಕಲ್? ನಾನು ಒಂದು ಹೇಳ್ತೀನಿ, ಇದು ಅಕಸ್ಮಾತ್ವಾದಂಥ, ಅವತ್ತು ಅಲ್ಲಿ ಹೇಳಿದ್ದೀನಿ, ಅಕಸ್ಮಾತ್ವಾದಂಥ ಘಟನೆ. ಯಾರೋ ಒಬ್ಬ ಇನ್ಸ್ಪೆಕ್ಟರು ಮತ್ತೊಂದು ನಡೆದಂಥ ಘಟನೆ ಇದು. ಯಾವುದೋ ಸರ್ಕಾರದ ಹೋಮ್ ಮಿನಿಸ್ಟರ್ ಆಗಲಿ, CM ಆಗಲಿ ಡೈರೆಕ್ಷನ್ ಕೊಟ್ಟು ಅರೆಸ್ಟ್ ಮಾಡುವಂಥದ್ದು ಅಲ್ಲ ಇದು. ಬಟ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿಬಿಡ್ತಾರೆ, ಆತ ಒಬ್ಬ ಆರೋಪಿಯನ್ನ ಬಿಜೆಪಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಮುಂದಾಗ್ತಿದೆ. ಒಂದು ಹೇಳ್ತೀನಿ, ರಾಜಕೀಯಗೊಳಿಸಿದ CM ಅಲ್ವಾ? 15-16 ಕೇಸ್ ಇದ್ದು, ಬೇರೆ ಬೇರೆ ಕ್ರಿಮಿನಲ್ ಕೇಸು ಇದ್ದು. ನಾನು ಒಂದು ಮಾತನ್ನು ಹೇಳ್ತೀನಿ, ನಾನು 30 ವರ್ಷ ಹಳೆ ಕೇಸ್ ಇದು. ಅದು ಯಾಕೆ ರೀ ಓಪನ್ ಆದ ನನಗೂ ಗೊತ್ತಿಲ್ಲ. ಮತ್ತು ನಾನು ಅಲ್ಲಿ ಹುಬ್ಳಿಯಲ್ಲಿ ಪೊಲೀಸ್ ಕಮಿಷನರ್ ಯಾರೇ ಬಂದಾಗ ನಾವು ಒಂದು ಮಾತನ್ನು ಹೇಳ್ತಿದ್ದೆ, ನೋಡಿರಿ, ಹಿಂದೆ 91ರಿಂದ 96ವರೆಗೆ ಅಯೋಧ್ಯ ಘಟನೆಗಳು ನಡೆದು, ಅಯೋಧ್ಯ ಹೋರಾಟ ನಡೆದು, ಆ ಸಂದರ್ಭದಲ್ಲಿ ಏನೇನು ಕೇಸ್ಗಳಾಗಿದ್ದಾವಲ್ಲ, ಅದರ ಆಧಾರ ಮೇಲೆ ಕೆಲವೊಂದು ರೌಡಿ ಶೀಟರ್ ಅಂತ ಸೇರಿಸಿದ್ದಾರೆ. ಆ ರೌಡಿ ಶೀಟರ್ಗಳನ್ನ ಆ ಲಿಸ್ಟಿಂದ ಹೊರಗೆ ತೆಗೀರಿ ಅನ್ನುವಂಥದ್ದು ನಾನು ಪದೇ ಪ್ರತಿಯೊಂದು ಪೊಲೀಸ್ ಕಮಿಷನರ್ ನಾನು ಹೇಳಿದೆ. ಅಲ್ಲಿ ಯಾವುದೇ ಸರ್ಕಾರ ಇದ್ದಾಗ ಹೇಳ್ಕೊಂಬಂದಿನಿ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇವತ್ತಿನ ಪೊಲೀಸ್ ಕಮಿಷನರ್ ಹೇಳಿದ್ದೆ ನಾನು, ಒಂದು ರೀಕನ್ಸಿಡರ್ ಮಾಡಿರಿ, ರಿವ್ಯೂ ಮಾಡಿರಿ ಅಂತೇಳಿ. ಯಾಕಂದರೆ ಬೇರೆ ಯಾವುದೇ ಪ್ರಕರಣ ಇರುವುದಿಲ್ಲ ಅವ್ರ ಮೇಲೆ, ಕೇವಲ ಅಯೋಧ್ಯೆ ಇಶ್ಯೂ ಮೇಲೆ ಯಾವುದೋ ಗಲಾಟೆಯಲ್ಲಿ ಮತ್ತೊಂದು ಭಾಗವಹಿಸಿದ್ದು, ಹೋರಾಟದ ಕೇಸು, ಅದರ ಮೇಲೆ ರೌಡಿ ಶೀಟಲ್ಲಿ ಎಂಟ್ರಿ ಆಗಿಬಿಟ್ಟಿದೆ. ಅದಾದಮೇಲೆ ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇಲ್ಲ. ಹುಳಿಯಲ್ಲಿ ಕರಸೇವಕನ ಪ್ರಕರಣದಲ್ಲಿ ಬಂದಿದ್ದು, ಅದು ನೀವು ರಾಜಕಾರಣ ಅಂತ ಹೇಳ್ತಾ ಇದ್ದೀರಾ, ರಾಜಕಾರಣ ಅಲ್ಲ ಅಂತ ಹೇಳ್ತಾ ಇದ್ದೀರಾ, ಒಂದು ಕಡೆ ಹಳೆ ಕೇಸು. ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರ, ಪೊಲೀಸ್ ಅಧಿಕಾರಿಗಳು ನಡೆದುಕೊಂಡಿದ್ದಂಥ ರೀತಿ ಸರಿ ಅಂತ ಅನ್ಸುತ್ತೆ? ಇಲ್ಲಿ ಕಾಂಗ್ರೆಸ್ ಪಾರ್ಟಿಯ ಪಾತ್ರ ಇಲ್ಲ, ಸರ್ಕಾರದ ಪಾತ್ರ ಇಲ್ಲ, ಅಧಿಕಾರಿಗಳ ಪಾತ್ರ ಇದೆ. ಅದ್ರ ಬಗ್ಗೆ ಸರಿಯಾದಂಥ ಕ್ರಮ ಕೈಗೊಳ್ಳಿ.